ಉಧೋ ಉಧೋ ಅಂತ ಕೇಳಿದಾಗ ನಮಗ್ ಒಂದ ದೇವಸ್ಥಾನ ನೆನಪು ಬರುತ್ತೆ, ಅದು ನಮ್ ಸೌದತ್ತಿ ಯಲ್ಲಮ್ಮ ದೇವಿ ರೇಣುಕಾದೇವಿ ಟೆಂಪಲ್. ಸೊ ನಮ್ ಉತ್ತರ ಕರ್ನಾಟಕದ ಬಚ್ಚಾಗೂ ಯಲ್ಲಮ್ಮ ದೇವಿ ಬಗ್ಗೆ ಗೊತ್ತಿರುತ್ತೆ. ಅಂಡ್ ಎಲ್ಲಾರು ನಾವು ವಿಸಿಟ್ ಒಂದ್ಸಾದ್ರೂ ನಾವು ವಿಸಿಟ್ ಮಾಡ್ತಿರ್ತೇವೆ, ಅದು ಪಕ್ಕ ಅದು. ಅಂಡ್ ನಾನು ಸಣ್ಣಗಿದ್ದಾಗ ಬಹಳ ವಿಸಿಟ್ ಮಾಡ್ತಿದ್ದೆ, ಬಟ್ ಈಗ ಸ್ಟಡೀಸ್ ಅದು ಇದು ಅಂತ ಹೇಳಿ 10 ವರ್ಷ ಆದ್ಮೇಲೆ ನನಗ ಅಮ್ಮಂದ ದರ್ಶನ ಸಿಗುವಂತ ಸೌಭಾಗ್ಯ ನಂದಾತು. ಸೊ ಈ ಸತ ರೀಸೆಂಟ್ಲಿ ನಾನು ವಿಸಿಟ್ ಮಾಡಿದೆ. ಅಂಡ್ ಈ ಸತ ಏನ್ ಸ್ಪೆಷಲ್ ಆತಂದ್ರ, ಪ್ರತಿ ಸತ ನಾವು ದೂರ್ಲೆ ದರ್ಶನ ಮಾಡಿ ಹೋಗ್ಬಿಡ್ತಿದ್ವಿ, ಬಟ್ ಅವನ್ ಕೃಪೆ ನಂಗ ಗರ್ಭಗುಡಿ ಹತ್ರಲಿಂದ ನನಗ ಅಮ್ಮನೊಂದ್ ದರ್ಶನ ಮಾಡಾಕ ಬಹಳ ಅನುಕೂಲ ಆತಿಸ್ತ. ಅಂಡ್ ಬ್ರೋ ನನಗ ಆ ಮೂಮೆಂಟ್ ಈಗ ಯಲ್ಲಮ್ಮ ದೇವಿಗೆ ಇಷ್ಟ ಹತ್ರಲಿ ನೋಡಿದಾಗ ನನಗ ಅನಸ್ತು, ಆ ಒಂದು ಜಾಗದೊಳಗೆ ನಿಂತು ನೋಡಿ ಐ ಫೆಲ್ಟ್ ಕಿ ಎಷ್ಟು ಲಕ್ಕಿ ಇದೀನಿ ನಾನು. ಲೈಕ್ ಲಿಟ್ರಲಿ ನಾ ಅಮ್ಮನ್ಗ ಇಷ್ಟ ಹತ್ರದಿಂದ ನೋಡೋ ಅಂತ ಒಂದ್ ಭಾಗ್ಯ ಸಿಕ್ಕಲ್ಲಪ್ಪ ಅಂತ ಹೇಳಿ ಆ ಮೂಮೆಂಟಿಗೆ ನನಗೆ ಅನಿಸ್ತು ಜೀವನ ಸಾರ್ಥಕ ಆತ ಅಂತ ಹೇಳಿ. ಅಂಡ್ ಇನ್ನೂ ತನಕ ನೀವೇನಾದ್ರೂ ಕರ್ನಾಟಕ ಒಳಗಿದ್ದೀರಿ ಅಂಡ್ ಉತ್ತರ ಕರ್ನಾಟಕ ಒಳಗಿದ್ದೀರಿ, ನೀವು ಅಮ್ಮನ ದರ್ಶನ ಮಾಡಿಲ್ಲ ಅಂತಂದ್ರ ಒಂದ್ಸಾದ್ರೂ ಲೈಫ್ ಒಳಗ ಅಮ್ಮನ ದರ್ಶನ ಪಕ್ಕಾ ಮಾಡ್ರಿ. ಬಿಕಾಸ್ ಅಮ್ಮ ಇಸ್ ಲೈಕ್ ಶೀಸ್ ಎಲ್ಲರಮ್ಮ, ಶೀಸ್ ಲೈಕ್ ಅ ಗಾಡೆಸ್ ಆಫ್ ಯೂನಿವರ್ಸ್ ಅಂತಿನ.